ನಮಸ್ಕಾರ ಸ್ನೇಹಿತರು, ಇಂದು ನೇವ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ನಗರ. ಒಂದು ಕಾಲದಲ್ಲಿ ರಾಜಧಾನಿಯಾಗಿದ್ದ ನಗರ. ಬಸವಣ್ಣನವರ ಸಾಮಾಜಿಕ ಕ್ರಾಂತಿಗೆ ಸಾಕ್ಷಿಯಾದ ನಗರ. ಅದೇ ಬಸವಕಲ್ಯಾಣ. ಹಾಗಾದರೆ ಬಸವಕಲ್ಯಾಣದ ಇತಿಹಾಸವೇನು? ಇಲ್ಲಿ ಅನುಭವ ಮಂಟಪದ ಮಹತ್ವವೇನು? ಬನ್ನಿ ತಿಳಿದುಕೊಳ್ಳೋಣ. ಕಲ್ಯಾಣ ಚಾಲುಕ್ಯರ ರಾಜಧಾನಿ. ಬಸವಕಲ್ಯಾಣವನ್ನು ಹಿಂದೆ ಕಲ್ಯಾಣ ಎಂದು ಕರೆಯಲಾಗುತ್ತಿತ್ತು. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ 10 ರಿಂದ 12ನೇ ಶತಮಾನಗಳ ನಡುವೆ ಇದು ಪ್ರಮುಖ ರಾಜಧಾನಿಯಾಗಿತ್ತು. ಇಂದಿಗೂ ಇಲ್ಲಿನ ಕೋಟೆ ಆ ಕಾಲದ ವೈಭವವನ್ನು ನೆನಪಿಸುತ್ತದೆ. ಬಸವಣ್ಣನವರ ಕರ್ಮಭೂಮಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಮಹತ್ವದ ಕೊಡುಗೆ ನೀಡಿದರು. ಜಾತಿ ಭೇದವನ್ನು ವಿರೋಧಿಸಿ ಸಮಾನತೆ, ಕಾಯಕ ಮತ್ತು ದಾಸೋಹದಂತಹ ಮೌಲ್ಯಗಳಿಗೆ ಅವರು ಒತ್ತು ನೀಡಿದರು. ಅವರೊಂದಿಗೆ ಅನೇಕ ಶರಣರು ಈ ಪ್ರದೇಶದಲ್ಲಿ ವಿಚಾರ ವಿನಿಮಯ ನಡೆಸಿದರು. ಅನುಭವ ಮಂಟಪ. ಬಸವಕಲ್ಯಾಣದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಪರಂಪರೆಯೆಂದರೆ ಅನುಭವ ಮಂಟಪ. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ರೂಪುಗೊಂಡ ಈ ವೇದಿಕೆಯಲ್ಲಿ ಶರಣರು, ಸಂತರು, ಚಿಂತಕರು ಮತ್ತು ವಿವಿಧ ವರ್ಗಗಳ ಜನರು ಧರ್ಮ, ಸಮಾಜ, ನೀತಿ ಮತ್ತು ಜೀವನದ ಕುರಿತು ಚರ್ಚೆ ನಡೆಸುತ್ತಿದ್ದರು. ಅಲ್ಲಮ ಪ್ರಭು ಪ್ರಮುಖ ಪಾತ್ರ ವಹಿಸಿದ್ದರು. ಇಲ್ಲಿ ಶರಣರು, ಚಿಂತಕರು, ಕವಿಗಳು ಮತ್ತು ಸಂತರು ಧರ್ಮ, ಸಮಾಜ, ನೈತಿಕತೆ ಹಾಗೂ ಜೀವನದ ವಿಚಾರಗಳ ಕುರಿತು ಚರ್ಚೆ ನಡೆಸುತ್ತಿದ್ದರು. ಕರ್ನಾಟಕ ಪ್ರವಾಸೋದ್ಯಮವು ಇದನ್ನು ಭಾರತದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಎಂದು ವಿವರಿಸುತ್ತದೆ. ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ, ಸಿದ್ದರಾಮ ಸೇರಿದಂತೆ ಅನೇಕ ಶರಣರೊಂದಿಗೆ ಬಸವಕಲ್ಯಾಣದ ಇತಿಹಾಸ ನಿಕಟವಾಗಿ ಬೆಸೆದುಕೊಂಡಿದೆ. ಬಸವಕಲ್ಯಾಣ ಕೋಟೆ. ಬಸವಕಲ್ಯಾಣ ಕೋಟೆಯು ನಗರದ ಮತ್ತೊಂದು ಪ್ರಮುಖ ಆಕರ್ಷಣೆ. ಬಸವಕಲ್ಯಾಣದ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಕೋಟೆಯೂ ಒಂದು. ಈ ಕೋಟೆಯ ನಿರ್ಮಾಣವು ಚಾಲುಕ್ಯರ ಕಾಲದೊಂದಿಗೆ ಸಂಬಂಧ ಹೊಂದಿದೆ. ಕೋಟೆಯಲ್ಲಿ ಅಖಂಡ ದರ್ವಾಜ, ಅರಮನೆಯ ಅವಶೇಷಗಳು ಮತ್ತು ಐತಿಹಾಸಿಕ ರಕ್ಷಣಾ ವ್ಯವಸ್ಥೆಯ ಗುರುತುಗಳನ್ನು ಕಾಣಬಹುದು. ಕೋಟೆಯಲ್ಲಿ ಹಲವು ದ್ವಾರಗಳಿದ್ದು ಐತಿಹಾಸಿಕ ಫಿರಂಗಿಗಳ ಅವಶೇಷಗಳೂ ಇವೆ. ಶರಣರ ಕೊಡುಗೆ. ಬಸವಕಲ್ಯಾಣದ ಇತಿಹಾಸದಲ್ಲಿ ಬಸವಣ್ಣನವರ ಜೊತೆಗೆ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚೆನ್ನಬಸವಣ್ಣ ಮತ್ತು ಸಿದ್ದರಾಮ ಮುಂತಾದ ಶರಣರ ಕೊಡುಗೆಯೂ ಮಹತ್ವದ್ದಾಗಿದೆ. ಇತರೆ ಪ್ರಮುಖ ಸ್ಥಳಗಳು. ಬಸವಕಲ್ಯಾಣದಲ್ಲಿ ಕೋಟೆ ಮತ್ತು ಅನುಭವ ಮಂಟಪದ ಜೊತೆಗೆ ಬಸವೇಶ್ವರ ದೇವಸ್ಥಾನ, ಪರಶುಕಟ್ಟೆ, ವಿವಿಧ ಮಠಗಳು ಹಾಗೂ ಐತಿಹಾಸಿಕ ಗುಹೆಗಳು ಗಮನ ಸೆಳೆಯುತ್ತವೆ. ಸಮೀಪದಲ್ಲಿರುವ ತ್ರಿಪುರಾಂತಕ ಕೆರೆ ಕೂಡ ಪ್ರಮುಖ ಸ್ಥಳವಾಗಿದೆ. ಇನ್ನೂ ಏನು ನೋಡಬಹುದು? ಬಸವಕಲ್ಯಾಣದಲ್ಲಿ ಬಸವೇಶ್ವರ ದೇವಸ್ಥಾನ, ಪರಶುಕಟ್ಟೆ, ವಿವಿಧ ಮಠಗಳು ಮತ್ತು ಸಮೀಪದ ಐತಿಹಾಸಿಕ ಗುಹೆಗಳು ಸೇರಿದಂತೆ ಹಲವು ಸ್ಥಳಗಳಿವೆ. ತ್ರಿಪುರಾಂತಕ ಕೆರೆಯ ಸುತ್ತಮುತ್ತಲಿನ ಪ್ರದೇಶವು ಐತಿಹಾಸಿಕ ಮಹತ್ವ ಹೊಂದಿದೆ. ಮುಕ್ತಾಯ. ಬಸವಕಲ್ಯಾಣವೆಂದರೆ ಕೇವಲ ಒಂದು ಐತಿಹಾಸಿಕ ನಗರವಲ್ಲ. ಇದು ಕರ್ನಾಟಕದ ರಾಜಕೀಯ ಇತಿಹಾಸ, ವಚನ ಪರಂಪರೆ, ಸಾಮಾಜಿಕ ಸುಧಾರಣೆ ಮತ್ತು ಶರಣ ಸಂಸ್ಕೃತಿಯ ಅಮೂಲ್ಯ ನೆಲೆ. ನಿಮಗೆ ಬಸವಕಲ್ಯಾಣದ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಬಸವಣ್ಣ.